ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸ್ವಾಗತ. ನಾವು ಮೊನ್ನೆ ವಿಡಿಯೋದೊಳಗೆ ಕರ್ನಾಟಕದಲ್ಲಿ ಸಂಪರ್ಕವನ್ನು ಕಲ್ಪಿಸುವ ಪ್ರಮುಖ ರಾಷ್ಟ್ರೀಯ ಹೆದ್ದಾರಿಗಳ ಬಗ್ಗೆ ಮಾಹಿತಿಯನ್ನು ನೋಡ್ತಾ ಬರ್ತಿದ್ವಿ. ಹಾಗಾದರೆ ನಾವು ಮೊನ್ನೆ ವಿಡಿಯೋದೊಳಗೆ ರಾಷ್ಟ್ರೀಯ ಹೆದ್ದಾರಿ ಸಂಖ್ಯೆ 181ವರೆಗೂ ಸಂಪೂರ್ಣವಾಗಿ ಮಾಹಿತಿ ತಿಳ್ಕೊತಾ ಬಂದಿದ್ದೇವೆ. ಇವತ್ತಿನ ವಿಡಿಯೋದೊಳಗೆ ಇದರ ಮುಂದುವರಿದ ಭಾಗದಿಂದ ನೋಡ್ತಾ ಹೋಗೋಣ. ಹಾಗಾದರೆ ನೆಕ್ಸ್ಟ್ ರಾಷ್ಟ್ರೀಯ ಹೆದ್ದಾರಿ ಯಾವುದು? ರಾಷ್ಟ್ರೀಯ ಹೆದ್ದಾರಿ ಸಂಖ್ಯೆ 275 NH 275 ಸ್ನೇಹಿತರೆ. ಈ ರಾಷ್ಟ್ರೀಯ ಹೆದ್ದಾರಿ ಪೂರ್ವದಿಂದ ಪಶ್ಚಿಮಕ್ಕೆ ಸಂಪರ್ಕವನ್ನು ಕಲ್ಪಿಸುವ ಒಂದು ಪ್ರಮುಖ ರಾಷ್ಟ್ರೀಯ ಹೆದ್ದಾರಿ ಆಗಿರುತ್ತೆ. ಹಾಗಾದರೆ ಪೂರ್ವದಲ್ಲಿ ಬೆಂಗಳೂರಿನಿಂದ ಪ್ರಾರಂಭವಾಗಿ ಪಶ್ಚಿಮದಲ್ಲಿ ಮಂಗಳೂರು ಜಿಲ್ಲೆಯ ಬಂಟ್ವಾಳದವರೆಗೆ ಸಂಪರ್ಕವನ್ನು ಕಲ್ಪಿಸುವ ಒಂದು ಪ್ರಮುಖ ಹೆದ್ದಾರಿ ಇದಾಗಿರುತ್ತೆ. ಈ ಹೆದ್ದಾರಿ ಬೆಂಗಳೂರು ಮತ್ತು ಮೈಸೂರು ಜಿಲ್ಲೆಗಳಿಗೂ ಕೂಡ ಸಂಪರ್ಕವನ್ನು ಕಲ್ಪಿಸುವ ಒಂದು ಪ್ರಮುಖ ಎಕ್ಸ್ಪ್ರೆಸ್ ವೇ ಆಗಿರುತ್ತೆ. ಈ ಹೆದ್ದಾರಿಯ ಒಟ್ಟು ಉದ್ದ ಎಷ್ಟಿದೆ ರೀ? 367 ಕಿಲೋಮೀಟರ್ ಉದ್ದದ ಒಂದು ಪ್ರಮುಖ ಹೆದ್ದಾರಿ ಇದಾಗಿರುತ್ತೆ. ಇದು ಕರಾವಳಿ ನಗರವಾದ ಮಂಗಳೂರಿನಿಂದ ಬೆಂಗಳೂರಿಗೂ ಕೂಡ ಸಂಪರ್ಕವನ್ನು ಕಲ್ಪಿಸುತ್ತಾ ನೋಡಿ. ಈ ಹೆದ್ದಾರಿ ಕರ್ನಾಟಕದಲ್ಲಿ ಬೆಂಗಳೂರು, ಬಿಡದಿ, ರಾಮನಗರ, ಚನ್ನಪಟ್ಟಣ, ಮದ್ದೂರು, ಮಂಡ್ಯ, ಶ್ರೀರಂಗಪಟ್ಟಣ, ಮೈಸೂರು, ಹುಣಸೂರು, ಕುಶಾಲನಗರ, ಮಡಿಕೇರಿ, ಸುಳ್ಯ, ಪುತ್ತೂರು ಮತ್ತು ಬಂಟ್ವಾಳ ಈ ರೀತಿಯ ಮಾರ್ಗವಾಗಿ ಸಂಪರ್ಕವನ್ನು ಕಲ್ಪಿಸುವ ಒಂದು ಪ್ರಮುಖ ರಾಷ್ಟ್ರೀಯ ಹೆದ್ದಾರಿ ಇದಾಗಿರುತ್ತೆ. ನೆಕ್ಸ್ಟ್ ರಾಷ್ಟ್ರೀಯ ಹೆದ್ದಾರಿ ಯಾವುದು? ರಾಷ್ಟ್ರೀಯ ಹೆದ್ದಾರಿ ಸಂಖ್ಯೆ 275K NH 275K. ಈ ರಾಷ್ಟ್ರೀಯ ಹೆದ್ದಾರಿ ಸಂಖ್ಯೆ NH 70 ಒಂದು ಸಹಾಯಕ ಮಾರ್ಗದ ರಾಷ್ಟ್ರೀಯ ಹೆದ್ದಾರಿ ಇದಾಗಿರುತ್ತೆ. ಈ ರಾಷ್ಟ್ರೀಯ ಹೆದ್ದಾರಿ ಕರ್ನಾಟಕದಲ್ಲಿ ಸಂಪರ್ಕವನ್ನು ಕಲ್ಪಿಸುತ್ತಾ ನೋಡಿ. ಈ ಹೆದ್ದಾರಿಯು ಮೈಸೂರು ನಗರದ ಸುತ್ತ ಮತ್ತು ಮೈಸೂರು ರಸ್ತೆಯ ರಿಂಗ್ ರೋಡನ್ನು ಸಂಪರ್ಕ ಕಲ್ಪಿಸುತ್ತಾ ಮತ್ತು ಮೈಸೂರು ರಿಂಗ್ ರೋಡನ್ನು ಸಂಪರ್ಕ ಕಲ್ಪಿಸುವ ಒಂದು ಪ್ರಮುಖ ಹೆದ್ದಾರಿ ಇದಾಗಿರುತ್ತೆ. ಈ ಹೆದ್ದಾರಿಯ ಒಟ್ಟು ಉದ್ದ ಎಷ್ಟಿದೆ? 41.5 ಕಿಲೋಮೀಟರ್ ಉದ್ದದ ಒಂದು ಪ್ರಮುಖ ಹೆದ್ದಾರಿ ಇದಾಗಿರುತ್ತೆ. ಇದು ಕರ್ನಾಟಕದಲ್ಲಿ ಮೈಸೂರು ರಿಂಗ್ ರೋಡ್ನಿಂದ ಕೊಲಂಬಿಯಾ ಆಸ್ಪತ್ರೆ, APMC, ಬಂಡೀಪಾಳೆ ಮತ್ತು ಮೈಸೂರು ನಗರ ಸುತ್ತಲೂ ಸಂಪರ್ಕವನ್ನು ಕಲ್ಪಿಸುತ್ತಾ ನೋಡಿ. ನೆಕ್ಸ್ಟ್ ರಾಷ್ಟ್ರೀಯ ಹೆದ್ದಾರಿ ಯಾವುದು? ರಾಷ್ಟ್ರೀಯ ಹೆದ್ದಾರಿ ಸಂಖ್ಯೆ 367 NH 367. ಈ ರಾಷ್ಟ್ರೀಯ ಹೆದ್ದಾರಿ ಎಲ್ಲಿಂದ ಇಲ್ಲಿಗೆ ಬಾಣಪುರದಿಂದ ಬಾಗಲಕೋಟೆ ಜಿಲ್ಲೆಯ ಗದ್ದನಕೆರೆವರೆಗೆ ಸಂಪರ್ಕವನ್ನು ಕಲ್ಪಿಸುವ ಒಂದು ಪ್ರಮುಖ ರಾಷ್ಟ್ರೀಯ ಹೆದ್ದಾರಿ ಯಾವುದು? NH 367. ಈ ರಾಷ್ಟ್ರೀಯ ಹೆದ್ದಾರಿ ಸಂಖ್ಯೆ 67ರ ಸ್ಪರ್ ಮಾರ್ಗವಾಗಿರುತ್ತೆ. ಅಂದರೆ ಸಹಾಯಕ ಮಾರ್ಗದ ರಾಷ್ಟ್ರೀಯ ಹೆದ್ದಾರಿ ಆಗಿರುತ್ತೆ. ಈ ಹೆದ್ದಾರಿಯ ಒಟ್ಟು ಉದ್ದ ಎಷ್ಟಿದೆ? 157 ಕಿಲೋಮೀಟರ್ ಉದ್ದದ ಒಂದು ಹೆದ್ದಾರಿ ಇದಾಗಿರುತ್ತೆ. ಈ ಹೆದ್ದಾರಿ ಕರ್ನಾಟಕದಲ್ಲಿ ಬಾಣಪುರ, ಕುಕನೂರು, ಯಲಬುರ್ಗಾ, ಗಜೇಂದ್ರಗಡ, ಬಾದಾಮಿ, ಗುಳೇದಗುಡ್ಡ, ಬಾಗಲಕೋಟೆ ಮತ್ತು ಗದ್ದನಕೇರಿ ಈ ರೀತಿಯಾಗಿ ಸಂಪರ್ಕವನ್ನು ಕಲ್ಪಿಸುವ ಒಂದು ಪ್ರಮುಖ ಹೆದ್ದಾರಿ ಇದಾಗಿರುತ್ತೆ. ನೆಕ್ಸ್ಟ್ ಪ್ರಮುಖ ಹೆದ್ದಾರಿ ಯಾವುದು? ರಾಷ್ಟ್ರೀಯ ಹೆದ್ದಾರಿ ಸಂಖ್ಯೆ 367A NH 367A ಸ್ನೇಹಿತರೆ. ಈ ಹೆದ್ದಾರಿ ಎಲ್ಲಿಂದ ಎಲ್ಲಿಗೆ ಸಂಪರ್ಕವನ್ನು ಕಲ್ಪಿಸುತ್ತಪ್ಪ ಅಂದರೆ ದಕ್ಷಿಣದಿಂದ ಉತ್ತರಕ್ಕೆ ಸಂಪರ್ಕವನ್ನು ಕಲ್ಪಿಸುವ ಒಂದು ಪ್ರಮುಖ ಹೆದ್ದಾರಿ ಇದಾಗಿರುತ್ತೆ. ಹಾಗಾದರೆ ದಕ್ಷಿಣದಲ್ಲಿ ಕೊಪ್ಪಳದಿಂದ ಪ್ರಾರಂಭವಾಗಿ ಉತ್ತರದಲ್ಲಿ ಮಟ್ಕಲ್ವರೆಗೂ ಸಂಪರ್ಕವನ್ನು ಕಲ್ಪಿಸುತ್ತೆ ನೋಡಿ. ಈ ರಾಷ್ಟ್ರೀಯ ಹೆದ್ದಾರಿ ಸಂಖ್ಯೆ NH 67 ಒಂದು ಸ್ಪರ್ ಮಾರ್ಗ ರಾಷ್ಟ್ರೀಯ ಹೆದ್ದಾರಿ ಇದಾಗಿರುತ್ತೆ. ಅಂದರೆ ಸಹಾಯಕ ಮಾರ್ಗದ ರಾಷ್ಟ್ರೀಯ ಹೆದ್ದಾರಿ ಇದಾಗಿರುತ್ತೆ. ಈ ರಾಷ್ಟ್ರೀಯ ಹೆದ್ದಾರಿಯು ಕೂಡ ಕರ್ನಾಟಕದಲ್ಲಿ ಸಂಪರ್ಕವನ್ನು ಕಲ್ಪಿಸುತ್ತೆ. ಈ ಹೆದ್ದಾರಿಯ ಒಟ್ಟು ಉದ್ದ ಎಷ್ಟಿದೆ ರೀ? 28.73 ಕಿಲೋಮೀಟರ್ ಉದ್ದದ ಒಂದು ಪ್ರಮುಖ ರಾಷ್ಟ್ರೀಯ ಹೆದ್ದಾರಿ ಇದಾಗಿರುತ್ತೆ. ಈ ಹೆದ್ದಾರಿ ಕರ್ನಾಟಕದಲ್ಲಿ ಕೊಪ್ಪಳ ನಗರದ ಮಟ್ಕಲ್ನಿಂದ ಕೊಪ್ಪಳ ಜಿಲ್ಲೆಯ ಇರ್ಕಲ್ಗಢವರೆಗೂ ಸಂಪರ್ಕವನ್ನು ಕಲ್ಪಿಸುತ್ತೆ. ಈ ರಾಷ್ಟ್ರೀಯ ಹೆದ್ದಾರಿ ಕೇವಲ ಕೊಪ್ಪಳ ಜಿಲ್ಲೆಯೊಳಗೆ ಸಂಪರ್ಕವನ್ನು ಕಲ್ಪಿಸುತ್ತೆ. ನೆಕ್ಸ್ಟ್ ರಾಷ್ಟ್ರೀಯ ಹೆದ್ದಾರಿ ಯಾವುದು? ರಾಷ್ಟ್ರೀಯ ಹೆದ್ದಾರಿ ಸಂಖ್ಯೆ 369E NH 369E. ಈ ರಾಷ್ಟ್ರೀಯ ಹೆದ್ದಾರಿ ಕೂಡ ಉತ್ತರದಿಂದ ದಕ್ಷಿಣ ತುದಿಗೆ ಸಂಪರ್ಕವನ್ನು ಕಲ್ಪಿಸುತ್ತಾ. ಹಾಗಾದರೆ ಉತ್ತರದಲ್ಲಿ ಶಿವಮೊಗ್ಗ ಜಿಲ್ಲೆಯ ಸಾಗರದಿಂದ ಪ್ರಾರಂಭವಾಗಿ ದಕ್ಷಿಣದಲ್ಲಿ ಮುರ್ಕುಟ್ಕವರೆಗೂ ಸಂಪರ್ಕವನ್ನು ಕಲ್ಪಿಸುತ್ತಾ. ಈ ರಾಷ್ಟ್ರೀಯ ಹೆದ್ದಾರಿ ಸಂಖ್ಯೆ 69ರ ದ್ವಿತೀಯ ಮಾರ್ಗದ ರಾಷ್ಟ್ರೀಯ ಹೆದ್ದಾರಿ ಆಗಿರುತ್ತೆ. ಅಂದರೆ ಸಹಾಯಕ ಮಾರ್ಗದ ರಾಷ್ಟ್ರೀಯ ಹೆದ್ದಾರಿ ಆಗಿದೆ. ಈ ರಾಷ್ಟ್ರೀಯ ಹೆದ್ದಾರಿ ಕೂಡ ಕರ್ನಾಟಕದಲ್ಲಿ ಸಂಪರ್ಕವನ್ನು ಕಲ್ಪಿಸುತ್ತಾ. ಈ ಹೆದ್ದಾರಿಯ ಒಟ್ಟು ಉದ್ದ ಎಷ್ಟಿದೆ ರೀ? 68 ಕಿಲೋಮೀಟರ್ ಉದ್ದ ಇದೆ ನೋಡಿ. ಹೆದ್ದಾರಿ ಕರ್ನಾಟಕದಲ್ಲಿ ಸಾಗರದಿಂದ ಪ್ರಾರಂಭವಾಗಿ ಹೂವಿನಹಳ್ಳಿ, ಹೊಳಬಾಗಿಲು, ಕಸವಳ್ಳಿ, ಸಿಗನದೂರು ಮತ್ತು ಮುರ್ಕುಟ್ಕವನ್ನು ಸಂಪರ್ಕ ಕಲ್ಪಿಸುತ್ತಾ. ನೆಕ್ಸ್ಟ್ ಹೆದ್ದಾರಿ ಯಾವುದು? ರಾಷ್ಟ್ರೀಯ ಹೆದ್ದಾರಿ ಸಂಖ್ಯೆ 373 NH 373.
ಈ ರಾಷ್ಟ್ರೀಯ ಹೆದ್ದಾರಿ ಕೂಡ ಉತ್ತರದಿಂದ ದಕ್ಷಿಣಕ್ಕೆ ಸಂಪರ್ಕವನ್ನು ಕಲ್ಪಿಸುತ್ತಾ. ಹಾಗಾದರೆ ಇದು ಉತ್ತರದಲ್ಲಿ ಏಟಿ ವೃತ್ತ ಚಿಕ್ಕಮಗಳೂರಿಂದ ಪ್ರಾರಂಭವಾಗಿ ದಕ್ಷಿಣದಲ್ಲಿ ಬೈಕರ್ವರೆಗೆ ಸಂಪರ್ಕವನ್ನು ಕಲ್ಪಿಸುತ್ತಾ. ನೋಡಿ, ಈ ರಾಷ್ಟ್ರೀಯ ಹೆದ್ದಾರಿಯ ಹಳೆಯ ಹೆಸರು ಏನಿತ್ತಪ್ಪ ಅಂದರೆ NH-75 ಅಂತ ಗುರುತಿಸಲಾಗಿತ್ತು. ಈ ರಾಷ್ಟ್ರೀಯ ಹೆದ್ದಾರಿ ಸಂಖ್ಯೆ 73ರ ದ್ವಿತೀಯ ಮಾರ್ಗದ ರಾಷ್ಟ್ರೀಯ ಹೆದ್ದಾರಿಯಾಗಿರುತ್ತೆ. ಈ ಹೆದ್ದಾರಿ ಕೂಡ ಕರ್ನಾಟಕ ರಾಜ್ಯದಲ್ಲಿ ಸಂಪರ್ಕವನ್ನು ಕಲ್ಪಿಸುತ್ತೆ. ಈ ಹೆದ್ದಾರಿಯ ಒಟ್ಟು ಉದ್ದ ಎಷ್ಟಿದೆ ರೀ? 150 ಕಿಲೋಮೀಟರ್ ಉದ್ದದ ಒಂದು ಹೆದ್ದಾರಿ ಇದಾಗಿರುತ್ತೆ. ಈ ಹೆದ್ದಾರಿ ಕರ್ನಾಟಕ ರಾಜ್ಯದಲ್ಲಿ ಚಿಕ್ಕಮಗಳೂರು, ಬೇಲೂರು, ಹಾಸನ, ಹೊಳೆನರಸೀಪುರ, ಕೃಷ್ಣರಾಜನಗರ ಮತ್ತು ಬಿಳಿಕೆರೆ ಮೂಲಕ ಸಂಪರ್ಕವನ್ನು ಕಲ್ಪಿಸುತ್ತಾ. ನೆಕ್ಸ್ಟ್ ರಾಷ್ಟ್ರೀಯ ಹೆದ್ದಾರಿ ಯಾವುದು? ರಾಷ್ಟ್ರೀಯ ಹೆದ್ದಾರಿ ಸಂಖ್ಯೆ 544 ಡಿ NS-544 ಈ ರಾಷ್ಟ್ರೀಯ ಹೆದ್ದಾರಿ ಪೂರ್ವದಿಂದ ಪಶ್ಚಿಮಕ್ಕೆ ಸಂಪರ್ಕವನ್ನು ಕಲ್ಪಿಸುತ್ತಾ. ಹಾಗಾದರೆ ಪೂರ್ವದಲ್ಲಿ ಅನಂತಪುರದಿಂದ ಪ್ರಾರಂಭವಾಗಿ ದಕ್ಷಿಣದಲ್ಲಿ ಮೊಳಕಾಲ್ಮೂರುವರೆಗೆ ಸಂಪರ್ಕವನ್ನು ಕಲ್ಪಿಸುತ್ತಾ. ಈ ರಾಷ್ಟ್ರೀಯ ಹೆದ್ದಾರಿ ಸಂಖ್ಯೆ 44ರ ಸಹಾಯಕ ಮಾರ್ಗದ ರಾಷ್ಟ್ರೀಯ ಹೆದ್ದಾರಿಯಾಗಿದೆ. ನೋಡಿ, ಈ ರಾಷ್ಟ್ರೀಯ ಹೆದ್ದಾರಿ ಆಂಧ್ರ ಪ್ರದೇಶ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಸಂಪರ್ಕವನ್ನು ಕಲ್ಪಿಸುತ್ತೆ. ಈ ರಾಷ್ಟ್ರೀಯ ಹೆದ್ದಾರಿಯ ಒಟ್ಟು ಉದ್ದ ಎಷ್ಟಿದೆ ರೀ? 119 ಕಿಲೋಮೀಟರ್ ಉದ್ದದ ಒಂದು ಹೆದ್ದಾರಿ ಇದಾಗಿರುತ್ತೆ. ಈ ರಾಷ್ಟ್ರೀಯ ಹೆದ್ದಾರಿ ಕರ್ನಾಟಕದಲ್ಲಿ ಅನಂತಪುರ, ರಾಯದುರ್ಗ, ಮೊಳಕಾಲ್ಮೂರು ಮತ್ತು ಹಾನಗಲ್ ಮೂಲಕ ಸಂಪರ್ಕವನ್ನು ಕಲ್ಪಿಸುತ್ತಾ. ನೆಕ್ಸ್ಟ್ ಹೆದ್ದಾರಿ ಯಾವುದು? ರಾಷ್ಟ್ರೀಯ ಹೆದ್ದಾರಿ ಸಂಖ್ಯೆ 544 NH-544 ಈ ಹೆದ್ದಾರಿ ಇದು ಕೂಡ ಪೂರ್ವದಿಂದ ಪಶ್ಚಿಮಕ್ಕೊಂದು ಸಂಪರ್ಕವನ್ನು ಕಲ್ಪಿಸುವ ಪ್ರಮುಖ ಹೆದ್ದಾರಿ ಇದಾಗಿದೆ. ಹಾಗಾದರೆ ಪೂರ್ವದಲ್ಲಿ ಕೋಡಿಕೊಂಡದಿಂದ ಪ್ರಾರಂಭವಾಗಿ ಪಶ್ಚಿಮದೊಳಗೆ ಸಿರಾದವರೆಗೆ ಸಂಪರ್ಕವನ್ನು ಕಲ್ಪಿಸುತ್ತಾ. ಹಾಗಾದರೆ ಈ ರಾಷ್ಟ್ರೀಯ ಹೆದ್ದಾರಿ ಸಂಖ್ಯೆ 44ರ ಸಹಾಯಕ ಮಾರ್ಗದ ರಾಷ್ಟ್ರೀಯ ಹೆದ್ದಾರಿ ಆಗಿರುತ್ತೆ. ಈ ರಾಷ್ಟ್ರೀಯ ಹೆದ್ದಾರಿ ಕೂಡ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ರಾಜ್ಯದೊಳಗೆ ಸಂಪರ್ಕವನ್ನು ಕಲ್ಪಿಸುತ್ತಾ. ಈ ಹೆದ್ದಾರಿಯ ಒಟ್ಟು ಉದ್ದ ಎಷ್ಟಿದೆ? 119.5 ಕಿಲೋಮೀಟರ್ ಉದ್ದ ಇದೆ. ನೋಡಿ, ಈ ರಾಷ್ಟ್ರೀಯ ಹೆದ್ದಾರಿ ಕರ್ನಾಟಕದಲ್ಲಿ ಲೇಪಾಕ್ಷಿ, ಹಿಂದೂಪುರ, ರೋಲಾ ಮತ್ತು ಸಿರಾ ಮಾರ್ಗವಾಗಿ ಸಂಪರ್ಕವನ್ನು ಕಲ್ಪಿಸುತ್ತಾ. ನೆಕ್ಸ್ಟ್ ಒಂದು ಪ್ರಮುಖ ರಾಷ್ಟ್ರೀಯ ಹೆದ್ದಾರಿ ಯಾವುದು? ರಾಷ್ಟ್ರೀಯ ಹೆದ್ದಾರಿ ಸಂಖ್ಯೆ 548 NH-548 ಈ ರಾಷ್ಟ್ರೀಯ ಹೆದ್ದಾರಿ ಕೂಡ ಪೂರ್ವದಿಂದ ಪಶ್ಚಿಮಕ್ಕೆ ಒಂದು ಸಂಪರ್ಕವನ್ನು ಕಲ್ಪಿಸುವ ಹೆದ್ದಾರಿ ಆಗುತ್ತಾ. ಹಾಗಾದರೆ ಪೂರ್ವದಲ್ಲಿ ಬೆಳಗಾವಿ ಜಿಲ್ಲೆಯ ಸಂಕೇಶ್ವರದಿಂದ ಪ್ರಾರಂಭವಾಗಿ ಪಶ್ಚಿಮದಲ್ಲಿ ಬಂದಾವರಿಗೆ ಸಂಪರ್ಕವನ್ನು ಕಲ್ಪಿಸುತ್ತಾ. ಮಹಾರಾಷ್ಟ್ರ ರಾಜ್ಯದ ಬಂದಾವರಿಗೆ ಸಂಪರ್ಕವನ್ನು ಕಲ್ಪಿಸುತ್ತಾ. ಈ ರಾಷ್ಟ್ರೀಯ ಹೆದ್ದಾರಿ ಸಂಖ್ಯೆ 48ರ ಸ್ಪರ್ ಮಾರ್ಗವಾಗಿರುತ್ತೆ, ಅಂದರೆ ಸಹಾಯಕ ಮಾರ್ಗವಾಗದ ರಾಷ್ಟ್ರೀಯ ಹೆದ್ದಾರಿ ಇದಾಗಿದೆ. ಈ ರಾಷ್ಟ್ರೀಯ ಹೆದ್ದಾರಿ ಕರ್ನಾಟಕ ಮತ್ತು ಮಹಾರಾಷ್ಟ್ರ ರಾಜ್ಯದೊಳಗೆ ಸಂಪರ್ಕವನ್ನು ಕಲ್ಪಿಸುತ್ತೆ. ಈ ಹೆದ್ದಾರಿಯ ಒಟ್ಟು ಉದ್ದ ಎಷ್ಟಿದೆ ರೀ? 92 ಕಿಲೋಮೀಟರ್ ಉದ್ದ ಇದೆ. ನೋಡಿ, ಈ ರಾಷ್ಟ್ರೀಯ ಹೆದ್ದಾರಿ ಕರ್ನಾಟಕದಲ್ಲಿ ಬೆಳಗಾವಿ ಜಿಲ್ಲೆಯ ಸಂಕೇಶ್ವರದವರೆಗೆ ಸಂಪರ್ಕವನ್ನು ಕಲ್ಪಿಸುತ್ತಾ. ನೆಕ್ಸ್ಟ್ ರಾಷ್ಟ್ರೀಯ ಹೆದ್ದಾರಿ ಯಾವುದು? ರಾಷ್ಟ್ರೀಯ ಹೆದ್ದಾರಿ ಸಂಖ್ಯೆ 561 NH-561 ಸ್ನೇಹಿತರೆ. ಈ ಹೆದ್ದಾರಿ ಕೂಡ ಉತ್ತರದಿಂದ ದಕ್ಷಿಣದವರೆಗೆ ಸಂಪರ್ಕವನ್ನು ಕಲ್ಪಿಸುತ್ತಾ. ಹಾಗಾದರೆ ಉತ್ತರದಲ್ಲಿ ಅಹಮದ್ನಗರದಿಂದ ಪ್ರಾರಂಭವಾಗಿ ದಕ್ಷಿಣದೊಳಗೆ ಬಿಜಾಪುರದವರೆಗೆ ಸಂಪರ್ಕವನ್ನು ಕಲ್ಪಿಸುತ್ತಾ. ಈ ರಾಷ್ಟ್ರೀಯ ಹೆದ್ದಾರಿ ಸಂಖ್ಯೆ 61ರ ಸಹಾಯಕ ಮಾರ್ಗದ ರಾಷ್ಟ್ರೀಯ ಹೆದ್ದಾರಿಯಾಗಿದೆ. ಈ ರಾಷ್ಟ್ರೀಯ ಹೆದ್ದಾರಿ ಕರ್ನಾಟಕ ಮತ್ತು ಮಹಾರಾಷ್ಟ್ರ ರಾಜ್ಯದೊಳಗೆ ಸಂಪರ್ಕವನ್ನು ಕಲ್ಪಿಸುತ್ತಾ. ಈ ಹೆದ್ದಾರಿಯ ಒಟ್ಟು ಉದ್ದ ಎಷ್ಟಿದೆ? 301 ಕಿಲೋಮೀಟರ್ ಉದ್ದ ಇದೆ. ನೋಡಿ, ಈ ಹೆದ್ದಾರಿ ಕರ್ನಾಟಕದಲ್ಲಿ ಅಹಮದ್ನಗರ್, ಮಿರಜಾಗಾಂವ್, ಪಂಡರಾಪುರ ಮತ್ತು ಬಿಜಾಪುರ ಮಾರ್ಗವಾಗಿ ಸಂಪರ್ಕವನ್ನು ಕಲ್ಪಿಸುತ್ತಾ. ನೆಕ್ಸ್ಟ್ ಹೆದ್ದಾರಿ ಯಾವುದು? ರಾಷ್ಟ್ರೀಯ ಹೆದ್ದಾರಿ ಸಂಖ್ಯೆ 748 NH-748 ಈ ರಾಷ್ಟ್ರೀಯ ಹೆದ್ದಾರಿ ಪೂರ್ವದಿಂದ ಪಶ್ಚಿಮಕ್ಕೆ ಸಂಪರ್ಕವನ್ನು ಕಲ್ಪಿಸುತ್ತಾ. ಹಾಗಾದರೆ ಪೂರ್ವದಲ್ಲಿ ಕರ್ನಾಟಕ ರಾಜ್ಯದ ಬೆಳಗಾವಿ ಜಿಲ್ಲೆಯಿಂದ ಪ್ರಾರಂಭವಾಗಿ ಪಶ್ಚಿಮದಲ್ಲಿ ಗೋವಾ ರಾಜ್ಯದ ಪಣಜಿವರೆಗೆ ಸಂಪರ್ಕವನ್ನು ಕಲ್ಪಿಸುತ್ತಾ. ಈ ರಾಷ್ಟ್ರೀಯ ಹೆದ್ದಾರಿ ಸಂಖ್ಯೆ 48ರ ಸಹಾಯಕ ಮಾರ್ಗದ ರಾಷ್ಟ್ರೀಯ ಹೆದ್ದಾರಿಯಾಗಿರುತ್ತೆ. ಈ ಹೆದ್ದಾರಿ ಕರ್ನಾಟಕ ರಾಜ್ಯದ ಬೆಳಗಾವಿಯಿಂದ ಪ್ರಾರಂಭವಾಗಿ ಗೋವಾ ರಾಜ್ಯದ ಉತ್ತರ ಗೋವಾ ಜಿಲ್ಲೆಯ ಪೊಣಸಿಯವರೆಗೆ ಸಂಪರ್ಕವನ್ನು ಕಲ್ಪಿಸಿ ಅಲ್ಲೇ ಇದು ಕೊನೆಗೊಳ್ಳುತ್ತೆ. ಈ ಹೆದ್ದಾರಿಯ ಒಟ್ಟು ಉದ್ದ ಎಷ್ಟಿದೆ? 160 ಕಿಲೋಮೀಟರ್ ಉದ್ದದ ಒಂದು ಹೆದ್ದಾರಿ ಇದಾಗಿರುತ್ತೆ. ಈ ಹೆದ್ದಾರಿ ಕರ್ನಾಟಕದಲ್ಲಿ 82 ಕಿಲೋಮೀಟರ್ ಉದ್ದದ ಒಂದು ಸಂಪರ್ಕವನ್ನು ಕಲ್ಪಿಸುತ್ತಾ. ನೆಕ್ಸ್ಟ್ ಒಂದು ಪ್ರಮುಖ ಹೆದ್ದಾರಿ ಯಾವುದು? ರಾಷ್ಟ್ರೀಯ ಹೆದ್ದಾರಿ ಸಂಖ್ಯೆ 752 NH-752 ಈ ಹೆದ್ದಾರಿ ಕೂಡ ಉತ್ತರದಿಂದ ದಕ್ಷಿಣಕ್ಕೆ ಸಂಪರ್ಕವನ್ನು ಕಲ್ಪಿಸುತ್ತಾ. ಹಾಗಾದರೆ ಉತ್ತರದಲ್ಲಿ ಜಿಂಟೂರಿನಿಂದ ಪ್ರಾರಂಭವಾಗಿ ದಕ್ಷಿಣದಲ್ಲಿ ಬೀದರ್ ಜಿಲ್ಲೆಯ ಬಾಲ್ಕಿವರೆಗೆ ಸಂಪರ್ಕವನ್ನು ಕಲ್ಪಿಸುತ್ತಾ.
ಈ ರಾಷ್ಟ್ರೀಯ ಹೆದ್ದಾರಿ ಸಂಖ್ಯೆ 52ರ ಸಹಾಯಕ ಮಾರ್ಗದ ರಾಷ್ಟ್ರೀಯ ಹೆದ್ದಾರಿ ಇದಾಗಿದೆ. ಈ ಹೆದ್ದಾರಿ ಮಹಾರಾಷ್ಟ್ರ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಸಂಪರ್ಕ ಕಲ್ಪಿಸುತ್ತೆ. ಈ ಹೆದ್ದಾರಿಯ ಒಟ್ಟು ಉದ್ದ ಎಷ್ಟಿದೆ? 254 ಕಿಲೋಮೀಟರ್ ಉದ್ದ ಇದೆ ನೋಡಿ. ಈ ರಾಷ್ಟ್ರೀಯ ಹೆದ್ದಾರಿ ಕರ್ನಾಟಕದಲ್ಲಿ ಬೀದರ್ನ ಔರಾದ್ ಬಾಲ್ಕಿ ಮಾರ್ಗವಾಗಿ ಸಂಪರ್ಕವನ್ನು ಕಲ್ಪಿಸುತ್ತೆ. ನೆಕ್ಸ್ಟ್ ರಾಷ್ಟ್ರೀಯ ಹೆದ್ದಾರಿ ಯಾವುದು? ರಾಷ್ಟ್ರೀಯ ಹೆದ್ದಾರಿ ಸಂಖ್ಯೆ 766 NH766. ಈ ಹೆದ್ದಾರಿ ಕೇರಳ ರಾಜ್ಯದ ಕೋಜಿಕೋಡ್ನಿಂದ ಪ್ರಾರಂಭವಾಗಿ ಕರ್ನಾಟಕ ರಾಜ್ಯದ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲದವರೆಗೆ ಸಂಪರ್ಕ ಕಲ್ಪಿಸುತ್ತೆ. ಈ ರಾಷ್ಟ್ರೀಯ ಹೆದ್ದಾರಿಯನ್ನು ಹಿಂದೆ NH212 ಅಂತ ಗುರುತಿಸಲಾಗಿತ್ತು. ಈ ಹೆದ್ದಾರಿ ಕೇರಳ ರಾಜ್ಯದ ಕೋಜಿಕೋಡ್ನಿಂದ ಪ್ರಾರಂಭವಾಗಿ ಕರ್ನಾಟಕ ರಾಜ್ಯದ ಕೊಳ್ಳೇಗಾಲ ಮತ್ತು ಮೈಸೂರುವರೆಗೆ ಸಂಪರ್ಕ ಕಲ್ಪಿಸುತ್ತೆ. ಈ ಹೆದ್ದಾರಿಯ ಒಟ್ಟು ಉದ್ದ ಎಷ್ಟಿದೆ? 272 ಕಿಲೋಮೀಟರ್ ಉದ್ದದ ಪ್ರಮುಖ ಹೆದ್ದಾರಿ ಇದಾಗದ. ಈ ರಾಷ್ಟ್ರೀಯ ಹೆದ್ದಾರಿ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಮತ್ತು ವೈನಾಡು ವನ್ಯಜೀವಿ ಅಭಯಾರಣ್ಯದ ಮೂಲಕ ಸಂಪರ್ಕ ಕಲ್ಪಿಸುತ್ತೆ. ಈ ಹೆದ್ದಾರಿ ಕರ್ನಾಟಕದಲ್ಲಿ 155 ಕಿಲೋಮೀಟರ್ ಒಂದು ಉದ್ದದ ಸಂಪರ್ಕ ಕಲ್ಪಿಸುತ್ತೆ. ಈ ಹೆದ್ದಾರಿ ಕರ್ನಾಟಕದಲ್ಲಿ ಗುಂಡ್ಲುಪೇಟೆ, ಮೈಸೂರು ಮತ್ತು ಕೊಳ್ಳೇಗಾಲ ಮಾರ್ಗವಾಗಿ ಸಂಪರ್ಕ ಕಲ್ಪಿಸುತ್ತೆ. ನೆಕ್ಸ್ಟ್ ಒಂದು ಪ್ರಮುಖ ರಾಷ್ಟ್ರೀಯ ಹೆದ್ದಾರಿ ಯಾವುದು? ರಾಷ್ಟ್ರೀಯ ಹೆದ್ದಾರಿ ಸಂಖ್ಯೆ 766C NH766C. ಈ ರಾಷ್ಟ್ರೀಯ ಹೆದ್ದಾರಿ ದಕ್ಷಿಣದಿಂದ ಉತ್ತರಕ್ಕೆ ಸಂಪರ್ಕವನ್ನು ಕಲ್ಪಿಸುತ್ತೆ. ಹಾಗಾದರೆ ದಕ್ಷಿಣದಲ್ಲಿ ಬೈಂದೂರಿನಿಂದ ಪ್ರಾರಂಭವಾಗಿ ಉತ್ತರದಲ್ಲಿ ರಾಣೆಬೆನ್ನೂರುವರೆಗೆ ಕೊನೆಗೊಳ್ಳುತ್ತೆ ನೋಡಿ. ಹಾಗಾದರೆ ಈ ಹೆದ್ದಾರಿ ರಾಷ್ಟ್ರೀಯ ಹೆದ್ದಾರಿ ಸಂಖ್ಯೆ 66ರ ದ್ವಿತೀಯ ಮಾರ್ಗದ ರಾಷ್ಟ್ರೀಯ ಹೆದ್ದಾರಿ ಇದಾಗುತ್ತೆ. ಈ ರಾಷ್ಟ್ರೀಯ ಹೆದ್ದಾರಿ 198.5 ಕಿಲೋಮೀಟರ್ ಉದ್ದದ ಸಂಪರ್ಕ ಕಲ್ಪಿಸುತ್ತೆ. ಈ ಹೆದ್ದಾರಿ ಬೈಂದೂರು, ಕೊಲ್ಲೂರು, ಹೊಸನಗರ, ಆನಂದಪುರ, ಶಿಕಾರಿಪುರ ಮತ್ತು ರಾಣೆಬೆನ್ನೂರು ಮಾರ್ಗವಾಗಿ ಸಂಪರ್ಕವನ್ನು ಕಲ್ಪಿಸುತ್ತೆ. ನೆಕ್ಸ್ಟ್ ಒಂದು ಪ್ರಮುಖ ರಾಷ್ಟ್ರೀಯ ಹೆದ್ದಾರಿ ಯಾವುದು? ರಾಷ್ಟ್ರೀಯ ಹೆದ್ದಾರಿ ಸಂಖ್ಯೆ 766C NH766C. ಈ ಹೆದ್ದಾರಿ ಪಶ್ಚಿಮದಿಂದ ಪೂರ್ವದವರೆಗೆ ಸಂಪರ್ಕವನ್ನು ಕಲ್ಪಿಸುತ್ತೆ. ಪಶ್ಚಿಮದಲ್ಲಿ ಕುಮಟಾದಿಂದ ಪ್ರಾರಂಭವಾಗಿ ಪೂರ್ವದಲ್ಲಿ ಹಾವೇರಿವರೆಗೆ ಸಂಪರ್ಕವನ್ನು ಕಲ್ಪಿಸುತ್ತೆ. ಹಾಗಾದರೆ ಈ ರಾಷ್ಟ್ರೀಯ ಹೆದ್ದಾರಿ ಸಂಖ್ಯೆ 66ರ ಸಹಾಯಕ ಮಾರ್ಗದ ರಾಷ್ಟ್ರೀಯ ಹೆದ್ದಾರಿಯಾಗಿದೆ. ಈ ಹೆದ್ದಾರಿ ಕರ್ನಾಟಕದಲ್ಲಿ ಸಂಪರ್ಕವನ್ನು ಕಲ್ಪಿಸುತ್ತೆ. ಈ ಹೆದ್ದಾರಿಯ ಒಟ್ಟು ಉದ್ದ ಎಷ್ಟಿದೆ? 127.7 ಕಿಲೋಮೀಟರ್ ಇದೆ. ಈ ಹೆದ್ದಾರಿ ಕರ್ನಾಟಕ ರಾಜ್ಯದ ಕುಮಟಾ, ದೇವಿಮನೆ, ಸಿರ್ಸಿ, ಅಕ್ಕಿಆಲೂರು, ಆಲದಕಟ್ಟಿ ಮತ್ತು ಹಾವೇರಿ ಮಾರ್ಗವಾಗಿ ಸಂಪರ್ಕವನ್ನು ಕಲ್ಪಿಸುತ್ತೆ. ನೆಕ್ಸ್ಟ್ ಒಂದು ಪ್ರಮುಖ ರಾಷ್ಟ್ರೀಯ ಹೆದ್ದಾರಿ ಯಾವುದು? ರಾಷ್ಟ್ರೀಯ ಹೆದ್ದಾರಿ ಸಂಖ್ಯೆ 766EE NH766EE. ಈ ರಾಷ್ಟ್ರೀಯ ಹೆದ್ದಾರಿ ಪೂರ್ವದಿಂದ ಪಶ್ಚಿಮಕ್ಕೆ ಸಂಪರ್ಕವನ್ನು ಕಲ್ಪಿಸುತ್ತಾ. ಹಾಗಾದರೆ ಪೂರ್ವದಲ್ಲಿ ಹಟ್ಟಿಕೇರಿಯಿಂದ ಪ್ರಾರಂಭವಾಗಿ ಪಶ್ಚಿಮದೊಳಗೆ ಬೇಲಿಕೇರಿ ಬಂದರಿನವರೆಗೆ ಸಂಪರ್ಕವನ್ನು ಕಲ್ಪಿಸುತ್ತಾ. ಈ ರಾಷ್ಟ್ರೀಯ ಹೆದ್ದಾರಿ ಸಂಖ್ಯೆ 66ರ ಸಹಾಯಕ ಮಾರ್ಗದ ರಾಷ್ಟ್ರೀಯ ಹೆದ್ದಾರಿಯಾಗಿದೆ. ಈ ರಾಷ್ಟ್ರೀಯ ಹೆದ್ದಾರಿ ಕರ್ನಾಟಕ ರಾಜ್ಯದಲ್ಲಿ ಸಂಪರ್ಕವನ್ನು ಕಲ್ಪಿಸುತ್ತಾ. ಈ ರಾಷ್ಟ್ರೀಯ ಹೆದ್ದಾರಿಯ ಒಟ್ಟು ಉದ್ದ ಎಷ್ಟಿದೆ? ಕೇವಲ 4.3 ಕಿಲೋಮೀಟರ್ ಉದ್ದವನ್ನು ಸಂಪರ್ಕ ಕಲ್ಪಿಸುತ್ತೆ. ಈ ರಾಷ್ಟ್ರೀಯ ಹೆದ್ದಾರಿ ಕರ್ನಾಟಕ ರಾಜ್ಯದಲ್ಲಿ ಹಟ್ಟಿಕೇರಿ ಮತ್ತು ಬೇಲಿಕೇರಿ ಬಂದರ ನಡುವೆ ಸಂಪರ್ಕವನ್ನು ಕಲ್ಪಿಸುತ್ತೆ. ನೆಕ್ಸ್ಟ್ ಹೆದ್ದಾರಿ ಯಾವುದು? ರಾಷ್ಟ್ರೀಯ ಹೆದ್ದಾರಿ ಸಂಖ್ಯೆ 948 NH948. ಈ ರಾಷ್ಟ್ರೀಯ ಹೆದ್ದಾರಿ ಉತ್ತರದಿಂದ ದಕ್ಷಿಣಕ್ಕೆ ಸಂಪರ್ಕವನ್ನು ಕಲ್ಪಿಸುತ್ತಾ. ಉತ್ತರದಲ್ಲಿ ಬೆಂಗಳೂರಿನಿಂದ ಪ್ರಾರಂಭವಾಗಿ ದಕ್ಷಿಣದಲ್ಲಿ ಕೊಯಮತ್ತೂರಿನವರೆಗೆ ಸಂಪರ್ಕವನ್ನು ಕಲ್ಪಿಸುತ್ತಾ. ತಮಿಳುನಾಡಿನ ಕೊಯಮತ್ತೂರಿನವರೆಗೆ ಸಂಪರ್ಕವನ್ನು ಕಲ್ಪಿಸುತ್ತಾ. ಈ ರಾಷ್ಟ್ರೀಯ ಹೆದ್ದಾರಿಯನ್ನು ಹಿಂದೆ NH209 ಅಂತ ಗುರುತಿಸಲಾಗಿತ್ತು. ಈ ರಾಷ್ಟ್ರೀಯ ಹೆದ್ದಾರಿ ತಮಿಳುನಾಡಿನ ಕೊಯಮತ್ತೂರಿನಿಂದ ಪ್ರಾರಂಭವಾಗಿ ಬೆಂಗಳೂರು ನಗರವರೆಗೆ ಸಂಪರ್ಕವನ್ನು ಕಲ್ಪಿಸುತ್ತಾ. ಈ ಹೆದ್ದಾರಿ ರಾಷ್ಟ್ರೀಯ ಹೆದ್ದಾರಿ ಸಂಖ್ಯೆ 48ರ ಸಹಾಯಕ ಮಾರ್ಗದ ರಾಷ್ಟ್ರೀಯ ಹೆದ್ದಾರಿಯಾಗಿರುತ್ತೆ. ಈ ಹೆದ್ದಾರಿಯ ಒಟ್ಟು ಉದ್ದ ಎಷ್ಟು? 323 ಕಿಲೋಮೀಟರ್ ಉದ್ದದ ಒಂದು ಸಂಪರ್ಕ ಕಲ್ಪಿಸುವ ಹೆದ್ದಾರಿ ಇದಾಗುತ್ತೆ. ಈ ರಾಷ್ಟ್ರೀಯ ಹೆದ್ದಾರಿ ಸತ್ಯಮಂಗಲ ವನ್ಯಜೀವಿ ಅಭಯಾರಣ್ಯದ ಮೂಲಕ ಸಂಪರ್ಕವನ್ನು ಕಲ್ಪಿಸುತ್ತೆ. ಈ ರಾಷ್ಟ್ರೀಯ ಹೆದ್ದಾರಿ ಕರ್ನಾಟಕದಲ್ಲಿ 203.5 ಕಿಲೋಮೀಟರ್ ಉದ್ದದ ಒಂದು ಸಂಪರ್ಕ ಕಲ್ಪಿಸುತ್ತೆ. ಈ ರಾಷ್ಟ್ರೀಯ ಹೆದ್ದಾರಿ ಕರ್ನಾಟಕದಲ್ಲಿ ಕನಕಪುರ, ಸಾತನೂರು, ಹಲಗೂರು, ಮಳವಳ್ಳಿ, ಕೊಳ್ಳೇಗಾಲ ಮತ್ತು ಚಾಮರಾಜನಗರ ಮಾರ್ಗವಾಗಿ ಸಂಪರ್ಕ ಕಲ್ಪಿಸುತ್ತೆ. ನೆಕ್ಸ್ಟ್ ಒಂದು ಪ್ರಮುಖ ರಾಷ್ಟ್ರೀಯ ಹೆದ್ದಾರಿ ಯಾವುದು? ರಾಷ್ಟ್ರೀಯ ಹೆದ್ದಾರಿ ಸಂಖ್ಯೆ 948A NH948A. ಈ ರಾಷ್ಟ್ರೀಯ ಹೆದ್ದಾರಿ ಕರ್ನಾಟಕ ಮತ್ತು ತಮಿಳುನಾಡು ರಾಜ್ಯಗಳ ಮೂಲಕ ಸಂಪರ್ಕವನ್ನು ಕಲ್ಪಿಸುತ್ತೆ. ಈ ರಾಷ್ಟ್ರೀಯ ಹೆದ್ದಾರಿ ಸಂಖ್ಯೆ 48ರ ಸಹಾಯಕ ಮಾರ್ಗದ ರಾಷ್ಟ್ರೀಯ ಹೆದ್ದಾರಿ ಇದಾಗುತ್ತೆ. ಈ ರಾಷ್ಟ್ರೀಯ ಹೆದ್ದಾರಿಯ ಒಟ್ಟು ಉದ್ದ ಎಷ್ಟಿದೆ ರೀ? 185 ಕಿಲೋಮೀಟರ್ ಉದ್ದದ ಒಂದು ಸಂಪರ್ಕ ಕಲ್ಪಿಸುವ ಹೆದ್ದಾರಿ ಇದಾಗಿರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲಾದ ಅಡ್ಡ ವಾರಿಯರ್ಸ್ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ.
ಕೆಳಗಡೆ ಕಮೆಂಟ್ ಬಾಕ್ಸ್ ಒಳಗೆ ನಿಮ್ಮ ಅನಿಸಿಕೆಯನ್ನು ತಿಳಿಸಿ. ಒನ್ಸ್ ಅಗೇನ್ ಥ್ಯಾಂಕ್ ಯು.